ಉಪಚಾರ. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ಬ್ರಾಹ್ಮಣ ವಾಸ ಮಾಡುತ್ತಿದ್ದ. ಆತನು ಹತ್ತಿರದ ಹಳ್ಳಿಗಳಲ್ಲಿ ಪೂಜೆಗಳನ್ನು ಮತ್ತು ಯಜ್ಞ ಯಾಗಾದಿಗಳನ್ನು ಮಾಡಿಸುತ್ತಿದ್ದ. ಒಮ್ಮೆ ಇನ್ನೊಬ್ಬ ಬ್ರಾಹ್ಮಣ ಇವನ ಮನೆಗೆ ಬಂದು ಹೇಳಿದ, ನಾನು ಒಂದು ಪೂಜಾ ಕಾರ್ಯ ಮಾಡಬೇಕಾಗಿದೆ. ಆದ್ದರಿಂದ ನೀನು ನನಗೆ ಕೆಲವು ದಿನಗಳ ಕಾಲ ನಿನ್ನ ಮನೆಯಲ್ಲಿ ಉಳಿದುಕೊಳ್ಳಲು ಅವಕಾಶ ಕೊಡುವೆಯಾ? ಬ್ರಾಹ್ಮಣನು ಸಂತೋಷದಿಂದ ಅವನನ್ನು ಸ್ವಾಗತಿಸಿ ತನ್ನ ಮನೆಯಲ್ಲಿ ಉಳಿದುಕೊಳ್ಳಲು ಅವಕಾಶ ಮಾಡಿಕೊಟ್ಟ. ಒಂದು ದಿನ ಬ್ರಾಹ್ಮಣನು ತನ್ನ ಹೆಂಡತಿಗೆ ಹೇಳಿದ, ಇಂದು ಸಂಕ್ರಾಂತಿ, ನಮ್ಮ ಬ್ರಾಹ್ಮಣ ಅತಿಥಿಯ ಹೊಟ್ಟೆ ತುಂಬುವಂತೆ ನೋಡಿಕೊ. ಅತಿಥಿಯು ದೇವರ ಸಮಾನ, ಆದ್ದರಿಂದ ಅವರನ್ನು ಚೆನ್ನಾಗಿ ಉಪಚರಿಸು. ಇದನ್ನು ಕೇಳಿ ಬ್ರಾಹ್ಮಣ ಹೆಂಡತಿಗೆ ಕೋಪ ಬಂತು. ಅವಳಂದಳು, ಉಪಚರಿಸುವುದೆಲ್ಲ ಸರಿ, ಅತಿಥಿಗೆ ಊಟ ಉಪಚಾರಕ್ಕೆ ಮನೆಯಲ್ಲಿ ಏನಾದರೂ ಇರಬೇಕಲ್ಲವೇ? ದುರಾದೃಷ್ಟವಶಾತ್ ಅಡುಗೆ ಮನೆಯಲ್ಲಿ ಏನೂ ಇಲ್ಲ. ಜೊತೆಯಲ್ಲಿ ನೀವು ನನಗೆ ಆಭರಣ ಮಾಡಿಸಿಕೊಟ್ಟಿಲ್ಲ, ನನಗೆ ಒಳ್ಳೆಯ ವಸ್ತ್ರಗಳನ್ನೂ ಕೊಂಡುಕೊಟ್ಟಿಲ್ಲ. ಈ ಮನೆಯ ಕತೆ ಹೀಗಿದೆ. ಆದರೆ ನೀವು ಅತಿಥಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಹೇಳುತ್ತಿರುವಿರಿ. ಆಕೆ ಗಂಡನ ಜೊತೆಯಲ್ಲಿ ವಾದಿಸಿದಳು, ಆದರೆ ಅವನು ಸಮಾಧಾನವನ್ನು ಕಳೆದುಕೊಳ್ಳಲಿಲ್ಲ. ಬ್ರಾಹ್ಮಣನು ತನ್ನ ಹೆಂಡತಿಯನ್ನು ಸಮಾಧಾನಪಡಿಸಿದ. ಪ್ರಿಯೆ, ನಾವು ಬಡವರು ಎಂದು ನನಗೆ ಗೊತ್ತಿದೆ. ಹಾಗಿದ್ದರೂ ನಾವು ನಮ್ಮ ಅತಿಥಿಗೆ ಏನಾದರೂ ಆಹಾರವನ್ನು ಕೊಡಬೇಕು. ನಿಜವಾದ ಆಹಾರಕ್ಕಿಂತಲೂ ನಮ್ಮ ಒಳ್ಳೆಯ ಭಾವನೆಗಳ ಅರ್ಪಣೆಯೇ ಹೆಚ್ಚಿನದು. ಆಗ ಬ್ರಾಹ್ಮಣನ ಹೆಂಡತಿಯು ಹೇಳಿದಳು, ಮನೆಯಲ್ಲಿ ಸ್ವಲ್ಪ ಎಳ್ಳು ಇದೆ, ಅದರಿಂದ ನಾನು ಯಾವುದಾದರೂ ಪದಾರ್ಥವನ್ನು ತಯಾರಿಸುತ್ತೇನೆ. ಬ್ರಾಹ್ಮಣ ಅತಿಥಿಗೆ ಅದನ್ನು ಅರ್ಪಿಸುತ್ತೇನೆ. ಆಕೆ ಎಳ್ಳು ಕಾಳಿನಿಂದಲೇ ಸಿಹಿ ಪದಾರ್ಥವನ್ನು ತಯಾರಿಸಿ ಅದನ್ನು ಅತಿಥಿಗೆ ಉಣಬಡಿಸಿದಳು. ಈ ಕಥೆಯ ನೀತಿ ಏನೆಂದರೆ, ಉಪಚಾರವು ಒಳ್ಳೆಯ ನಡತೆಯ ಚಿಹ್ನೆಯಾಗಿದೆ.